ಮತ್ತೋರ್ವ ಕಾಂಗ್ರೆಸ್ ಶಾಸಕ ಪ್ರಧಾನಿ ಮೋದಿ ಅವರಿಗೆ ಧಮಕಿ ಹಾಕಿದ್ದಾರೆ. ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹುನ್ನಾರ ಮಾಡ್ತಾ ಇದ್ದಾರೆ. ಇದೇ ರೀತಿ ಮುಂದುವರೆದರೆ ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಜನ ಪ್ರಧಾನಿ ಮನೆ ಹೊಕ್ಕರೋ ಅದೇ ರೀತಿ ಪ್ರಧಾನಿ ಮೋದಿ ಅಧಿಕೃತ ನಿವಾಸಕ್ಕೆ ನುಗ್ಗುವ ದಿನ ದೂರವಿಲ್ಲ ಅಂತ ರೋಣ ಕಾಂಗ್ರೆಸ್ ಶಾಸಕ ಜಿ.ಎಸ್. ಪಾಟೀಲ್ ಮತ್ತೊಮ್ಮೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಟೀಕೆ ಮಾಡಬಾರ್ದು ಅಂತೇನಿಲ್ಲ, ಪ್ರಧಾನಿಯನ್ನು ಟೀಕೆ ಮಾಡಬಾರ್ದು, ಯಾರನ್ನು ಬೇಕಿದ್ರೂ ಟೀಕೆ ಮಾಡ್ಬೋದು. ಆದರೆ ಬಾಂಗ್ಲಾದೇಶದ ಹೋಲಿಕೆ ಓಡಿಸ್ತೀವಿ, ಆ ಹೋಲಿಕೆ ಯಾಕೆ? ತಿರುಕನ ಕನಸಿರಬೇಕು, ತಿರುಕನ ಕನಸಿರಬಾರ್ದು. ಇದು ತಿರುಕನ ಕನಸು. ಹಾಗಿದ್ದಿದ್ರೆ ಮೊನ್ನೆ ಲೋಕಸಭಾ ಚುನಾವಣೆ ಆಯ್ತಲ್ಲ, 9 ಯಾಕೆ ಕೊಟ್ಟರು ನಿಮಗೆ? 9 22 ಕೊಡಬೇಕಿತ್ತಲ್ಲ. ರೋಣ ಶಾಸಕರೇ, ಹಿರಿಯರಿದ್ದೀರಿ. ಯಾರು ಐವಾನ್ ಡಿಸೋಜಾ ಅಥವಾ ಯಾರು ರಕ್ಷಿತ್, ಇವರೆಲ್ಲ ಏನಾದರೂ ಒಂದು ಚಾನ್ಸ್ ಸಿಗಲಿ ಅಂತ ಪ್ರಯತ್ನ ಪಡ್ತಾ ಇರ್ತಾರೆ. ಒಂದು MLC ಮಾಡಲಿ, ಸ್ವಲ್ಪ ಬಕೆಟ್ ಇಡೀನ ಮಾಡ್ತಾ ಇರ್ತಾರೆ. ನೀವು ಬುದ್ಧಿ ಹೇಳಬೇಕಾಗಿತ್ತು ಸರ್. ಕೇಳಿಸ್ಕೊಳ್ಳಿ, ಈ ಘಟಾನುಘಟಿಗಳು ಇವರೆಲ್ಲ ನುಗ್ಗೋರು. ಫಸ್ಟು ಒಂದು ML ಆಗ್ರಪ್ಪ, ಆಮೇಲೆ ನೋಡೋಣ. ನುಗ್ಗೋರು ಕೇಳಿಸ್ಕೊಳ್ಳಿ. ಬಹಳ ದೂರ ಇಲ್ಲ, ಹೇಳಿದ್ನೆಲ್ಲ. ಬಾಂಗ್ಲಾದೇಶದಲ್ಲಿ ಯಾವಾಗ ಪ್ರೈಮ್ ಮಿನಿಸ್ಟರ್ ಮನೆಗೆ ಹೋಗ್ತರು, ಬಾಂಗ್ಲಾದೇಶದಲ್ಲಿ ಯಾವಾಗ ಪ್ರೈಮ್ ಮಿನಿಸ್ಟರ್ ಮನೆಗೆ ಹೋಗ್ತರು, ಈ ದೇಶದ ಪ್ರೈಮ್ ಮಿನಿಸ್ಟರ್ ಮನೆಗೆ ಹೋಗೋದು ದೂರ ಇಲ್ಲ ಅನ್ನೋ ಮಾತು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದಕ್ಕೆ ನಾವೆಲ್ಲ ಒಂದಾಗ್ಬೇಕು, ಗಟ್ಟಿ ಆಗ್ಬೇಕು, ನಮ್ಮ ಧ್ವನಿ ಗಟ್ಟಿಗೊಳ್ಬೇಕು, ನಮ್ಮ ಹೋರಾಟ ಮುಂದುವರಿಬೇಕು. ನಮ್ಮ ಒತ್ತಾಯ ಇದೆ, ಕೂಡಲೇ ಗವರ್ನರ್ ಅವರು ಹಿಂದಕ್ಕೆ ಹೋಗಬೇಕು. ಮತ್ತು ಹೋಗದೇ ಇದ್ದರೆ ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಆಯಿತೋ ಅದೇ ರೀತಿ ಗವರ್ನರ್ ಆಫೀಸಿಗೆ, ಗವರ್ನರ್ ಮನೆಗೆ ನುಗ್ಗತಕ್ಕಂಥ ಕೆಲಸ ನಾವು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಬೇಕಾಗ್ತದೆ. ಅದು ಮಾಡಿಯೇ ಮಾಡ್ತೇವೆ. ಹಾಗಾಗಿ ಮಾನ ಮರ್ಯಾದೆ ಏನಾದಿದ್ದರೆ ಗವರ್ನರ್ ಅವರ ಕೂಟಕ್ಕೆ ಹಿಂದಕ್ಕೆ ಕರೆಸಬೇಕು ಮತ್ತು ಅವರು ರಾಜಭವನ ಬಿಟ್ಟು ತಲಗಬೇಕು. ಇಲ್ಲದೇ ಇದ್ದರೆ ರಾಜಭವನ ಒಗ್ಗುವುದು ಖಂಡಿತ. ರಾಜಭವನದಲ್ಲಿ ಏನಾದರೂ ಆದರೆ ಅದಕ್ಕೆ ರಾಜ್ಯಪಾಲರು ಮತ್ತು ಕೇಂದ್ರ ಸರ್ಕಾರ ನೇರ ಹೊಣೆ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೋದಿ ಅವರೇ, ಒಂದು ವಿಚಾರವನ್ನು ತಿಳ್ಕೊಳ್ಳಿ. ಬಾಂಗ್ಲಾದೇಶದಲ್ಲಿ ಹಾಸಿಗೆ ದಿಂಬು ಹಿಡ್ಕೊಂಡು ಹೋದ್ರಲ್ಲ, ಆ ಪ್ರಸಂಗ ನಿಮಗೂ ಕೂಡ ಅತಿ ಶೀಘ್ರದಲ್ಲಿ ಬರಲಿದೆ, ಎಚ್ಚರವಾಗಿ. ಮೋದಿ ಅವರೇ, ಒಂದು ವಿಚಾರವನ್ನು ತಿಳ್ಕೊಳ್ಳಿ. ಬಾಂಗ್ಲಾದೇಶದಲ್ಲಿ ಹಾಸಿಗೆ ದಿಂಬು ಹಿಡ್ಕೊಂಡು ಹೋದ್ರಲ್ಲ, ಆ ಪ್ರಸಂಗ ನಿಮಗೂ ಕೂಡ ಅತಿ ಶೀಘ್ರದಲ್ಲಿ ಬರಲಿದೆ, ಎಚ್ಚರವಾಗಿ. ದೇಶದ ಅರಾಜಕತೆಯನ್ನು ಯಾರು ಬಯಸ್ತಾರೋ, ಅರಾಜಕತೆ ಆಗಬೇಕು ಅಂತ ಬಯಸೋದು. ಅಂದರೆ ಭಾರತದ ಪ್ರಧಾನಿ ಅಂತಂದರೆ ನಿಮಗೆ ಅದು BJP ಇರ್ಬೋದು, ಇಲ್ಲಿಯ ಮುಖ್ಯಮಂತ್ರಿ ಅಂತಂದರೆ ನಿಮಗದು ಕಾಂಗ್ರೆಸ್ ಇರ್ಬೋದು. ಆದರೆ ಸಂವಿಧಾನದಲ್ಲಿ ಒಬ್ಬ ಪ್ರಧಾನಿ ಅಂತಂದರೆ ಅದು ಪ್ರಧಾನಿ, ದೇಶದ ಪ್ರಧಾನಿ. ಒಬ್ಬ ಮುಖ್ಯಮಂತ್ರಿ ಅಂತಂದ್ರೆ ಅದು ರಾಜ್ಯದ ಮುಖ್ಯಮಂತ್ರಿ. ಈ ಅರಾಜಕತೆ ಆಗಬೇಕು ಅನ್ನೋಂಥ ಹೀನ ಮನಸ್ಸಿದೆಯಲ್ಲ, ಅದು ಹೀನ ಮನಸ್ಸು. ಕೈಯಲ್ಲಾಗದೋ ಮೈಯೆಲ್ಲ ಪರಿಚಿಕೊಂಡ. ಬಹುಶಃ ನನಗನ್ಸುತ್ತೆ ಇದು ನಿಮ್ಮ ಲಾಸ್ಟ್ ಬೈಟು ಅಂತ ಅನಿಸುತ್ತೆ. ಯಾಕಂದರೆ ನೀವು ಮುಂದೆ MLA ಆಗೋದಿಲ್ಲ, MLC ಆಗೋದಿಲ್ಲ, ಏನೂ ಆಗೋದಿಲ್ಲ, ನಿಮ್ಮನ್ನು ಯಾರು ಕೇಳಿಸ್ಕೊಳ್ಳೋರು ಇರೋದಿಲ್ಲ. ಯಾಕಂದರೆ ಅಂಥವರಿಗೆ ಉತ್ತರ ಕೊಡಲೇಬೇಕು. ದೇಶ ಯಾವತ್ತೂ ಮೊದಲಾಗಿರಬೇಕು. ರಾಜ್ಯದ ವಿಚಾರ ಬಂದಾಗ ರಾಜ್ಯ ಯಾವತ್ತೂ ಮೊದಲಾಗಿರಬೇಕು. ಇನ್ನು ಕನಸು, ತಿರುಕನ ಕನಸಿರಬಾರ್ದು. ಮೊದಲು ಕಾಂಗ್ರೆಸ್ ಶಾಸಕ ಐವಾನ್ ಡಿಸೋಜಾ, ಬಹುಶಃ ಅವ್ರದ್ದು MLC ಮುಗಿತಾ ಬಂದಿರ್ಬೋದು, ಸಿದ್ದರಾಮಯ್ಯನವರನ್ನು ಸ್ವಲ್ಪ ಹೋಲಿಸ್ಕೊಂಡ್ರೆ ಏನಾದರೂ ಆಗ್ಬೋದು ಅಂತೇಳಿ. ನಂತರ ಕಾಂಗ್ರೆಸ್ ನಾಯಕ ರಕ್ಷಿತ್ ಶಿವರಾಮ್ ಈ ಬಾರಿ ಬೆಳ್ತಂಗಡಿಯಲ್ಲಿ ನಿಂತು ಸೋತಿದ್ದಾರೆ. ಈಗ ಕಾಂಗ್ರೆಸ್ ಶಾಸಕ G.S. ಪಾಟೀಲ್, ಪಾಪ ಇಷ್ಟು ವಯಸ್ಸಾದರೂ ಕೂಡ ಅವರನ್ನು ಮಂತ್ರಿ ಮಾಡಿಲ್ಲ, ಆದರೆ ಏನೋ ಇರ್ಬೋದು ಅವರಿಗೆ. ಸರಿ, ಹಾಗಿದ್ರೆ ನಿಮಗೆಲ್ಲ ಮೋದಿ ಮನೆಗೆ ನುಗ್ಗೋ ಆಸೆ ಇದೆಯಾ? ಮೋದಿ ಅನ್ನೋದಕ್ಕಿಂತ ಪ್ರಧಾನಿ ಮನೆಗೆ ನುಗ್ಗೋ ಆಸೆ ಇದೆಯಾ? ಅಂದರೆ ಬಾಂಗ್ಲಾದೇಶಕ್ಕೆ ಬಂದಂಥ ಪರಿಸ್ಥಿತಿ ಭಾರತಕ್ಕೆ ಬರಬೇಕಾ? ಭಾರತ ಪ್ರಧಾನಿಯನ್ನು ದೇಶದಿಂದ ಓಡಿಸ್ಬೇಕಾ? ಓಕೆ, ನೀವು ಓಡಿಸೋರು. ನುಗ್ಗೋ ಮುಸುಡಿನ ಇದು? ಇದೊಂದು ನುಗ್ಗೋ ಮುಸುಡಿನ? ಕನಸು ಕಾಣೋದಕ್ಕೊಂದು ಲಿಮಿಟ್ ಇರಬೇಕು. ಆಯ್ತಪ್ಪ, ನೀವು ನುಗ್ಗಿ ತೋರಿಸೋಣ. ನೀವು ತಿಪ್ಪರ್ಲಾಗ ಹಾಕಿದ್ರು ಆ ಕನಸು ಈಡೇರಲ್ಲ, ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ. ಬೇಕಿದ್ರೆ ನೀವು ಒಂದು ಟ್ರೈ ಮಾಡ್ರಪ್ಪ. ಪ್ರಧಾನಿ ಮನೆಗೆ ನುಗ್ಗಿ ಒಂದು ಟ್ರೈ ಮಾಡಿ. ಉಳಿದವ್ರನ್ನ ಯಾಕೆ ಕೇಳ್ತೀರಿ? ಒಂದು ಸಲ ನೀವು 3 ಜನ ಒಂದು ಟ್ರೈ ಮಾಡಿಯಪ್ಪ. ಪ್ರಧಾನಿ ಮನೆಗೆ ನುಗ್ಗಿ, ನೀವು ನುಗ್ಗಬೇಕು. ನಿಜ ಜೀವನದಲ್ಲಿ ಒಮ್ಮೆ ಟ್ರೈ ಮಾಡಿ.
ನಾನು 1.5 ಗಂಟೆ ಕಾರ್ಯಕ್ರಮ ಮಾಡ್ತೀನಿ, ಅರ್ಧ ಗಂಟೆ ನಿಮ್ಮ ಮೂವರ್ದು. ಅವರು ಅಲ್ಲಿ ಸೆಕ್ಯೂರಿಟಿ ಇರುತ್ತಲ್ಲ, ಹೆಂಗೆ ಹಿಚಿಕೆ ಹಾಕ್ತಾರೆ ಎಲ್ಲಿ ಸಿಕ್ಕಾಕೋತೀರಿ ನೀವು? ಸೊಳ್ಳೆ ಹೊಡೆದಂಗೆ ಹಾಕ್ಬಿಡ್ತಾರೆ. ಸೊಳ್ಳೆ ಒಂದು ಟ್ರೈ ಮಾಡ್ರಪ್ಪ ನೀವು 3 ಜನ, ನನಗೊಂದು ನೋಡ್ಬೇಕು ಅದನ್ನು. ಆಮೇಲೆ ನೆನಪಿಟ್ಕೊಳ್ಳಿ, ರಾಜಕೀಯ ಮೇಲಾಟಗಳು ಏನೇ ಇರ್ಬೋದು ದೇಶದಲ್ಲಿ, ಇದು ಬಾಂಗ್ಲಾದೇಶ ಅಲ್ಲ, ಪಾಕಿಸ್ತಾನ ಅಲ್ಲ, ಭಾರತ. ಇಲ್ಲಿಯ ಪ್ರಜಾತಂತ್ರ ವ್ಯವಸ್ಥೆ ಎಷ್ಟು ಗಟ್ಟಿದೆ ಅಂತಂದರೆ, ಮಿಲಿಟ್ರಿಯನ್ನು ಎಷ್ಟು ಅದ್ಭುತವಾಗಿ ನಾವು ಇಟ್ಕೊಂಡಿದ್ದೀವಿ ಅಂತಂದರೆ, ಬಾಂಗ್ಲಾದೇಶ ಪಾಕಿಸ್ತಾನ ಥರ ಅಲ್ಲಿರುವ ಪ್ರಧಾನಿಯನ್ನೇ ಎತ್ತಿ ಬಿಸಾಕೋದಿಲ್ಲ ಮಿಲಿಟ್ರಿ. ಪ್ರಧಾನಿಯ ಕೂದಲು ಮುಟ್ಟೋಕ್ಕೂ ಸೇನೆ ಬಿಡಲ್ಲ. ನೀವು ಯಾವ ಮರದ ತೊಪ್ಪಲ್ರಿ? ನಿಮ್ಮ ಪ್ರಧಾನಿ ಮನೆಯ ಐ ಥಿಂಕ್ ನಿಮ್ಮನ್ನು ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೂಡ ಒಳಗೆ ಬಿಡಲಿಕ್ಕಿಲ್ಲ ಅನಿಸುತ್ತೆ. ನಿಮಗೆ ಪ್ರಧಾನಿ ಮನೆ ಗೇಟ್ ದಾಟೋಕ್ಕೂ ಆಗಲ್ಲ. ನೀವು ಟ್ರೈ ಮಾಡಿ, ನೀವು ಮಾಡಬೇಕು. ನೀವು ಹೇಳಿದಕ್ಕೆ ಕೇವಲ ಮೀಡಿಯಾ ಮುಂದೆ ಹೇಳ್ಬಾರ್ದು, ಹೋಗಿ ಮಾಡಬೇಕು. ಆದರೆ ಒಂದು ಅಲ್ಲಿ ಏನಾಗುತ್ತೆ ಹೇಳ್ಬಿಡ್ತೀನಿ, ಅವರು ನಿಮ್ಮನ್ನು ಏನು MLC ಅಂದರೆ ಏನು ಬಿಡಲ್ಲ, ಡಿಮ್ ಅಂದುಬಿಡ್ತಾರೆ. ಅದೊಂದು ಆಗೋದು ಬೇಡ. ನೀವು ನಮ್ಮವರು, ಕರ್ನಾಟಕದವರು, ಬದುಕಬೇಕು ನೀವು. ಹಾಗೆಲ್ಲ ಆಗಬಾರ್ದು. ಸುಮ್ಮನೆ ಸೊಳ್ಳೆ ಥರ ಏನು ಸುಮ್ಮನೆ ಬೇಡ ಅಂತ ಅಷ್ಟೇ. ಟ್ರೈ ಮಾಡಿ ನೋಡಿ. ನಾನಂತೂ ಅದ್ಭುತವಾಗಿ ನಿಮ್ಮ ಕಾರ್ಯಕ್ರಮ ಮಾಡ್ತೀನಿ, ಟ್ರೈ ಮಾಡಿದ್ದಾರೆ ಅಂತೇಳಿ. ಓಕೆ, ಇದು ಇವತ್ತು ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.